RTVKGF நியூஸ் முக்கிய செய்திகள். ಇದ್ರ ಜೊತೆ ನಮ್ಗೆ ಟೂರ್ನಮೆಂಟ್ ಬಗ್ಗೆ ಸರ್ ಮಾತಾಡ್ತಾರೆ, ವಾಟ್ ಇಸ್ ದ ರೀಸನ್ ಅಂತ. ಆಮೇಲೆ ಟೂರ್ನಮೆಂಟ್ ಏನ್ ಮಾಡ್ತಾ ಇದೀವಿ, ಖೇಲೋ ಇಂಡಿಯಾ ಏನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಖೇಲೋ ಇಂಡಿಯಾ ಮಾಡ್ತಾರೆ, ಫಿಟ್ ಇಂಡಿಯಾ ಏನಿದೆಯೋ, ಸೊ ದೇ ಹ್ಯಾವ್ ಗಿವನ್ ದೇರ್ ಲೋಗೋ ಅಂಡ್ ದೇ ಆರ್ ಗೋಯಿಂಗ್ ಟು ಗಿವ್ ಸರ್ಟಿಫಿಕೇಟ್ಸ್. ಫಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಏನಿದೆಯೋ, ಸೊ ಇಟ್ ಇಸ್ ಅಂಡರ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದೆ, ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಒಂದೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ದಟ್ ವಿಲ್ ಬಿ ಅಗೇನ್ ಒಂದು ಎನ್ಕರೇಜ್ಮೆಂಟ್ ಆಗುತ್ತೆ ಮಕ್ಕಳಿಗೆ. ಒಂದು ಕಡೆ ಗೌರ್ಮೆಂಟ್ ಆಫ್ ಇಂಡಿಯಾ ಸಿಂಬಲ್ ಇರುತ್ತೆ, ಒಂದು ಕಡೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಇರುತ್ತೆ. ಅವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ಟರೆ ಅವ್ರಿಗೂ ಒಂದು ಇದಾಗುತ್ತೆ. ನಮ್ಮ ಟೂರ್ನಮೆಂಟ್ ಲಾಸ್ಟಲ್ಲಿ ವಿನ್ನರ್ಸು ಮತ್ತು ಲೂಸರ್ಸ್ ಅವ್ರಿಗೂ ಮೆಡಲ್ಸು ಟ್ರೋಫಿ ಎಲ್ಲ ಕೊಡ್ತಾರೆ. ಸೊ ವಿ ಆರ್ ಟ್ರೈಂಗ್ ಟು ಎನ್ಕರೇಜ್ ಸ್ಪೋರ್ಟ್ಸ್ where it will be useful for the youth of KGF as well as Kolar district. ಇವತ್ತು ಶ್ರೀನಿವಾಸಪುರದಲ್ಲಿ ಇದೆ KGF ನಮ್ಮ ಕೋಲಾರ್ SP ಮೇಡಮ್ ಇದ್ರು, ಅಲ್ಲಿ ಅವ್ರನ್ನ ಕೇಳ್ತಾ ಇದ್ದೆ, KGF ಒಂದು ಟೀಮ್ ರೆಡಿ ಮಾಡಿದೆ, ನೀವು ಒಂದು ಟೀಮ್ ರೆಡಿ ಮಾಡಿ ಕಳಿಸಿ ಅಲ್ಲಿ. ಇನ್ನ ಮಾಹಿತಿ ಹೋಗಿಲ್ಲ ಅವರು. ಸೊ ಸರ್ ಒಂದು ಸತಿ ಮಾತಾಡಿದ್ರೆ SP ಸರ್ ಪೊಲೀಸ್ ಟೀಮ್ ವಿಲ್ ಕಮ್ ಅಂಡ್ ಪಾರ್ಟಿಸಿಪೇಟ್. ಸೊ ದಿಸ್ ಇಸ್ ದ ಥಿಂಗ್ ಅಬೌಟ್ the stadium and Khelo India. If you have anything else about Khelo India, you can ask me. Regarding the tournament, SP sir will give a brief. Why the tournament is being happening? ಎಲ್ಲರಿಗೂ ನಮಸ್ಕಾರ. ಈ ವಾರ ಡ್ರಗ್ ಫ್ರೀ ವೀಕ್, ನಶಾಮುಕ್ತ ಅಭಿಯಾನ ಆ ಥರ ಮಾಡ್ತಾ ಇದ್ದಾರೆ. ಪೂರ್ತಿ ದೇಶದಲ್ಲಿ ಈ ಥರ ಒಂದು ಅವೇರ್ನೆಸ್ ಕ್ಯಾಂಪೇನ್ ಗವರ್ಮೆಂಟ್ ಕಡೆಯಿಂದ ನಡ್ತಾ ಇದೆ. ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಮತ್ತು ಎಂಪವರ್ಮೆಂಟ್ ಕಡೆಯಿಂದ ಪ್ರತಿ ದೇಶದಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ, ಸ್ಟೇಟ್ ಗೌರ್ಮೆಂಟಲ್ಲಿ ಕೂಡ ಈ ಅವೇರ್ನೆಸ್ ಪ್ರೋಗ್ರಾಮ್ ಬೇರೆ ಬೇರೆ ರೀತಿಯಿಂದ ಕಾಲೇಜಸ್ಗೆ ಹೋಗಿ ಅಥವಾ ಬೇರೆ ಕಲ್ಚರ್ ಪ್ರೋಗ್ರಾಮ್ ಮಾಡಿ ಅಥವಾ ಯಾವ ಜಾತ್ರೆ ಮಾಡಿ ಯಾವುದೇ ಲೋಕಲ್ ಏನು ಸೌಲಭ್ಯ ಇರುತ್ತೆ ಆ ಥರ ಮಾಡಲಿಕ್ಕೆ ದಿವಸ ನಿರ್ದೇಶ ಕೊಟ್ಟಿದ್ದಾರೆ. ಅದೇ ಅಂಗವಾಗಿ ನಾವು ಈಗ ಇವತ್ತು ಟೂರ್ನಮೆಂಟ್ ಡ್ರಗ್ ಫ್ರೀ KGF ಟ್ಯಾಗ್ಲೈನಲ್ಲಿ ಟೂರ್ನಮೆಂಟ್ ಪ್ಲಾನ್ ಮಾಡಿದ್ದೀವಿ. BGML ಕಡೆಯಿಂದ ನಮಗೆ ಇದು ಒಂದು ಹಿಸ್ಟಾರಿಕಲ್ ಗ್ರೌಂಡ್ ಆಸ್ ಎ ವೆನ್ಯೂ ನಮಗೆ ಸಿಕ್ಕಿದೆ. ಹ್ಯೂಜ್ ಹಿಸ್ಟ್ರಿ ಇಸ್ ದೇರ್. ಅವರು ಹಿಸ್ಟ್ರಿ ಬಗ್ಗೆ ನಿಮಗೆಲ್ಲ ಹೇಳಿದ್ದಾರೆ. ಇಟ್ಸ್ ವೆರಿ ಗುಡ್ ಅಪರ್ಚುನಿಟಿ ಫಾರ್ ಅಸ್ ಆಲ್ಸೋ. ಈಗ ಅಷ್ಟು ಮಹತ್ವಪೂರ್ಣ ದಿನದಲ್ಲಿ ಈ ಗ್ರೌಂಡ್ ಕೂಡ ಓಪನ್ ಆಗ್ತಾ ಇದೆ. ಮತ್ತು ಈ KGF ಜನರಿಗೆ ಒಂದು ಮೆಸೇಜ್ ಕೊಡ್ತೀವಿ, ಡ್ರಗ್ ಫ್ರೀ KGF. ಇಷ್ಟು ಯಂಗ್ಸ್ಟರ್ಸ್ ಇಲ್ಲಿ ಇದ್ದಾರೆ, ಕೆಲವು ಯಂಗ್ಸ್ಟರ್ಸ್ ಸ್ವಲ್ಪ ಬೇರೆ ದಾರಿಗೆ ಹೋಗ್ತಾ ಇದ್ದಾರೆ. ಅವರಿಗೆ ಅವ್ರ ಎನರ್ಜಿ ಡೈವರ್ಟ್ ಮಾಡಲಿಕ್ಕೆ ಸೊ ಸ್ಪೋರ್ಟ್ ಇಸ್ ದ ಬೆಸ್ಟ್ ಥಿಂಗ್. ಈ ಸ್ಪೋರ್ಟ್ಸಲ್ಲಿ ನಾವು ಅವ್ರದ್ದು ಎನರ್ಜಿ ಡೈವರ್ಟ್ ಮಾಡಿ, ಮತ್ತು ಏನು ಯಾರು ನಶೆಯಲ್ಲಿ ಹ್ಯಾಬಿಟ್ ಆಗಿಬಿಟ್ಟಿದ್ದಾರೆ ಅವರಿಂದ ದೂರ ಆಗಿ ಸ್ಪೋರ್ಟ್ಸ್ ಅಕ್ಸೆಪ್ಟ್ ಮಾಡ್ಕೊಂಡು ಈಗ ಈ ನಮ್ಮ ಏರಿಯಾಗೆ ಡ್ರಗ್ ಫ್ರೀ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡೋಣ. ಅದೇಂಗವಾಗಿ ಮಾಡ್ತಾ ಇದ್ದೀವಿ. ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ದೆಲ್ಲರೂ ನಮ್ಮದು ಕೂಡ ಒಂದು ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ KGF ಅಲ್ಲಿ ಸುಮಾರು ಮೋರ್ ದೆನ್ 14 ಟೀಮ್ಸ್ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಈಗ ನಾವು ಬ್ಯೂರೋ ಮತ್ತು ಕರ್ನಾಟಕ ಸ್ಟೇಟ್ ಪೊಲೀಸ್ ವತಿಯಿಂದ ನಾವು ಈ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ. ಜಸ್ಟ್ ಟು ಗಿವ್ ಅ ಮೆಸೇಜ್ ದಟ್ ಡ್ರಗ್ ಈಸ್ ದೇರ್ ಶುಡ್ ಬಿ ನೋ ಟಾಲರೆನ್ಸ್ ಫಾರ್ ಡ್ರಗ್, ಆಲ್ವೇಸ್ ಬಿ ಅವೇ ಫ್ರಮ್ ಡ್ರಗ್. ಆ್ಯಂಡ್ ಈ KGF ಡ್ರಗ್ ಫ್ರೀ ಮಾಡ್ತೀವಿ. 14 ಟೀಮ್ ಇದೆ, 14 ಆಗಿದೆ. ನಮ್ಮದು ಕೂಡ ಒಂದು ಇರುತ್ತೆ. ಬಾಕಿ ಕೆಲವು 2 ಟೀಮ್ ಶಾಲಾ ಮಕ್ಕಳಿಂದ ಕೂಡ ಇನ್ನು ರಿಜಿಸ್ಟ್ರೇಷನ್ ರನ್ನಿಂಗ್ ಇದೆ. As of 70. So ಇನ್ನು they can register. Sir, open. What is the plan of organizing for 2 days, sir? At what time the inauguration will commence on the 27th and 28th?
Sir, it will start at with MP sir present. BGML will give. it will start by 9 o'clock. ಅದೆಲ್ಲ ಡೀಟೇಲ್ಸ್ ಒಂದು ರೆಡಿ ಮಾಡಿ ನಿಮಗೆ ಕಳಿಸ್ತೀವಿ. ಐ ಥಿಂಕ್ ಯು ಕ್ಯಾನ್ ಪುಟ್ ಇಟ್ ಅಪ್ ಇನ್ ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿಬಿಟ್ರೆ ಇಟ್ ಬಿ ನೈಸ್ ಫ್ರಮ್ ಯಾರ್ ಪಾಯಿಂಟ್. 9 o'clock ಸ್ಟಾರ್ಟ್ ಮಾಡೋಣ ಅಂತ, ಯಾಕಂದ್ರೆ ಯಾರು ಬರ್ತಾರೆ ಅಂತೆಲ್ಲ, ಯಾಕಂದ್ರೆ ಇವಾಗ ನಮ್ಮ ಪ್ರದೀಪ್ ನಾಯ್ಡು ಎಷ್ಟು ಸ್ಪೋರ್ಟ್ಸ್ ಆಫೀಸರ್ ಫ್ರಮ್ MEG is coming. Good. So he is going to come and see and extend their support for future recruitment under sports quota for Army, Navy and Air. So all the three forces ಅಲ್ಲಿ ಅಂಥವ್ರು ಯಾರಾದರೂ ಇದ್ರೆ MEG ಇಂದ ಅವರು ಆಫೀಸಲ್ಲಿ ಬರ್ತಾರೆ. ಯಾರಾದರೂ ಅಂತ ಟ್ಯಾಲೆಂಟ್ ಸಿಕ್ಕಿದ್ರೆ ಡೈರೆಕ್ಟ್ ಆಗಿ ರಿಕ್ರೂಟ್ಮೆಂಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದು ಕಡೆ ನಮ್ ಕೆಲಸನೂ ಸಿಗುತ್ತೆ, ಪೇರೆಂಟ್ಸ್ಗೂ ಒಂದು ಅವಾಗ ಏನು ಆಟ ಆಡಕ್ ಬಿಡ್ತಾ ಇದೀವಿ, ನಾವು ಓದಕ್ ಬಿಡ್ತಾ ಇಲ್ಲ. ಒಳ್ಳೆ ಟ್ಯಾಲೆಂಟ್ ಇದ್ರೆ MEG ಅಲ್ಲಿ ಏರ್ ಫೋರ್ಸ್ ಆರ್ ಆರ್ಮಿ ಆರ್ ನೇವಿ, ಅದು ಮೂರರಲ್ಲಿ ಯಾವ್ದೋ ಒಂದು. Thank you. ಅದ್ರ ಜೊತೆ ನಮ್ಮ ಇಲ್ಲಿ ಟ್ಯಾಲೆಂಟ್ ಬಂದ್ರೆ ಎಲ್ಲೋ ಒಂದು ಕಡೆ ನಮ್ಮ SBI ಇರುತ್ತೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಲ್ಲ ಎಲ್ಲೋ ಒಂದು ಕಡೆ ಅಂಡರ್ ಸ್ಪೋರ್ಟ್ಸ್ quota they can go and get recruited. So we are trying in all kinds of angles. This is the starting. There might be some mistakes from us also. Please, no, there might be some mistakes also. Please accept that mistakes. Please tell us. We'll try to correct and we'll try to help the people of KGF as well as Kolar district. Don't mistake me, sir. Repeatedly I am posing the same question. I request MP sir and also Mr. Pradeep Naidu, please make arrangements to allow the sports community people to play regularly. This is our humble request, because repeatedly, don't be, I am not hesitating to repeat it. My intention is very simple. If the ದಿನ ಹುಡುಗರು ಬಂದಿಲ್ಲ ಆಡಿದ್ರೆ, ದಿನ ಮಾರ್ನಿಂಗ್ ಅಥವಾ ಈವ್ನಿಂಗ್ ಹೆಂಗೂ ಸೆಕ್ಯೂರಿಟಿ ಅವರು ಇರ್ತಾರೆ, BGML ಸೆಕ್ಯೂರಿಟಿ ಅವರು ಇರ್ತಾರೆ, ಅವರು ಒಂದ್ 2-3 ಜನ ವಿ ವಿಲ್ ರಿಕ್ವೆಸ್ಟ್ SP ಸರ್ ಆಲ್ಸೋ, ಇವ್ರ ಕಡೆಯಿಂದ ಒಂದ್ 2 ಕಳಿಸಿದ್ರೆ ದಿನ ಬಂದು ಮಾರ್ನಿಂಗ್ ಒಂದು 1 hour 2 hours ಆಡ್ಬಿಟ್ಟು, ಮತ್ತೆ ಸಂಜೆಯಲ್ಲಿ ಒಂದು 1 hour 2 hours ಆಡ್ಬಿಟ್ರೆ, ಮಕ್ಕಳು ಬಂದು ಆಡಿದ್ರೆ, ಹುಡುಗರು ಆಡಿದ್ರೆ ಅವ್ರಿಗೊಂದು ಎಂತೂಸಿಯಾಸಮ್ ಬರುತ್ತದೆ. ನಾವು ಯಾಕೆ ಇನ್ನೂ ಆಡಬಾರ್ದು? ಫಾರ್ ಎಕ್ಸಾಂಪಲ್, ಪರ್ ಡೇ ಒಬ್ಬನು ಬಂದು 1 kilometer ಓಡ್ಬಿಟ್ಟು ನೆಕ್ಸ್ಟ್ ವೀಕ್ ವಿಲ್ ಸ್ಟಾರ್ಟ್ ರನ್ನಿಂಗ್ ಫಾರ್ 2 kilometers. ಅನದರ್ ನೆಕ್ಸ್ಟ್ ಮಂತ್ ವಿಲ್ ರನ್ ಫಾರ್ 5 kilometers. ಅದರಿಂದ ಇದು ಬಂದು ರೆಗ್ಯುಲರ್ ಇರ್ಲಿ ಅಂದ್ಬಿಟ್ಟು ಅವರ್ ಸಿನ್ಸಿಯರ್ ರಿಕ್ವೆಸ್ಟ್. The main thing has to happen from you people. ಪ್ರೆಸ್ ಅವ್ರು ನೀವು ದಯವಿಟ್ಟು ದಿನ ಬಂದು ಬೆಳಿಗ್ಗೆ ಇಲ್ಲಿ ವಾಕಿಂಗ್ ಮಾಡಿ. ಇಲ್ಲ, ಗೇಟ್ ಕ್ಲೋಸ್ ಮಾಡಬಾರ್ದು ಅನ್ಬಿಟ್ಟು ನಮಗೆ ಅಷ್ಟೇ. ನಮಗೆ ಪರ್ಮಿಷನ್ ಇಲ್ಲ. ಅಂದ್ರೆ ಮಲ್ಲೇಶ್ ಬಾಬು ಸರ್ ಇಸ್ ಕನ್ಸರ್ನ್ ಟು ದಿ ಯೂನಿಯನ್ ಗವರ್ಮೆಂಟ್. Malesh Babu sir is concerned to the union government. This Gymkhana ground comes under the total control of the Bharat Gold Mines Limited. ಅದೇನ ಅಂತ ಹೇಳ್ತೀನಿ, ಯಾಕೆ ಲಾಕ್ ಮಾಡ್ತಾ ಇದಾರೆ ಅಂದ್ರೆ, 1 ವಾರ 10 ದಿನದಿಂದ ಪಬ್ಲಿಕ್ ಬಂದು ಯಾವಾಗ ಕ್ಲೀನಿಂಗು ಇದೆಲ್ಲ ಸ್ಟಾರ್ಟ್ ಆಯ್ತು, ಯಾರ್ಯಾರೋ ಬಂದು ವಿಡಿಯೋಸ್ ಮಾಡಿ ಇದಾಗ್ತಾ ಇದೆ ಅದಾಗ್ತಾ ಇದೆ ಅಂತ. ಇಲ್ಲ, ಆಫ್ಟರ್ ಓಪನಿಂಗ್, ಆಫ್ಟರ್ ಇನಾಗ್ರೇಷನ್ ಅಲ್ಲ, ಇಟ್ ಹ್ಯಾಡ್ ಬಿಕಮ್ ನ್ಯೂಸೆನ್ಸ್ ಫಾರ್ ಅದು. ಅಲ್ಲಿ BGML ಅವ್ರಿಗೆ ಹಾಕಿ ಅದು ಮಾಡ್ತಾ ಇದ್ದೀರಾ, ಇದ್ಯಾಕೆ ಮಾಡ್ತಾ ಇಲ್ಲ ಅಂತ ಲಾಟ್ ಆಫ್ ಕ್ವಶನ್ಸ್ ಕೇಮ್ ಅಪ್. ಸೊ ಅದಕ್ಕೆ ಏನ್ ಮಾಡಿದ್ರೆ ಅಂದ್ರೆ, ಜಾಯಿಂಟ್ ಸೆಕ್ರೆಟರಿ ಆಸ್ಕ್ ಮಿ, sir, if you are going inside, you please take press. Otherwise, please don't allow anyone. And this is happening ಅಂತ ಕೇಳ್ಕೊಂಡಿದ್ದಕ್ಕೆ ನಾವು ಕ್ಲೋಸ್ ಮಾಡಿದ್ದೇವೆ. ಆಫ್ಟರ್ ಇನಾಗ್ರೇಷನ್ ಬಿಡಿ ಸರ್. After inauguration, it will be open from 5:30 to 9. Super, thank you. Okay. Then in the evening, 5:30. no, evening, but 4 to 6:30. Sunset. Till sunset, till 6:30. Till 6:30. Don't want sunset. That is more than enough for people of KGF. So Yes. people can come and do that. And if anyone Thank wants you. to come, ಅಂತ ಕೋಚಸ್ ಬಂದು ಬೇಕಾದ್ರೆ ಯಾಕಂದ್ರೆ even elder people, Rajendran sir, no, elder people across the mining colony will also have a walk, patience walk, elderly person. Pradeep Naidu sir, I hope I am right. Yes, sir. I Here hope I am is right. that it should be kept for use. Yes, it should be opened for use It will be kept for use. Vote with ethics. It will, let wrong things don't happen. Yes, yes, yes. Thank you. I request maximum participation from all of different ಎಲ್ಲ ಕಾಲೇಜಸ್ ಮಕ್ಕಳು ಮತ್ತೆ ಶಾಲಾ ಮಕ್ಕಳು ಕೂಡ ಮ್ಯಾಕ್ಸಿಮಮ್ ನಂಬರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ನಾವೆಲ್ಲ ಕಾಲೇಜ್ ಪ್ರಿನ್ಸಿಪಲ್ ಅವರಿಗೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ, BGML ಕೂಡ ರಿಕ್ವೆಸ್ಟ್ ಮಾಡಿ ಅವ್ರ ಕಡೆಯಿಂದ ರಿಕ್ವೆಸ್ಟ್ ಹೋಗಲಿ. ಸೊ ವಿ ರಿಕ್ವೆಸ್ಟ್ ಮ್ಯಾಕ್ಸಿಮಮ್ ಪಾರ್ಟಿಸಿಪೇಟ್ so that this is a grand event for KGS and make it successful. Thank you. Thank you. Sports infrastructures, which is
unutilized. And like if you see, we'll be able to easily cover around 5 to 6 disciplines. Like example, cricket, golf, billiards and snooker, football, and we have all these infrastructures which was closed. So, sir, as requested, our executive director of KL India division to support and get these kind of facilities renovated and upgraded, and a regular coaching facility for athletes in various disciplines is being asked. So from our committee, they have taken up this proposal, and it will take few days. And in further communications, I will coordinate with our executive director, our team members, and I will also accompany sir, and we will try to get these allotments as early, at least phase wise. Especially in Jimkanagram, sir is asked for Khelo India Accredited Academy. So basically, Khelo India Accredited Academy is to support the coaching and the training activities across in district levels. Like in one district, if you have multiple facilities, and even if you have a school which has a facility, this will be supported by this scheme. So for the first time, this will be allotted. So far in Kolar, we don't have any accredited academies. So this is going to be the first accredited academy. In Kolar district. In Kolar district, this is the first accredited academy which is asked for. And even in multiple disciplines, we can, it's not like if football is given, other disciplines will not be there. So we do have provisions for other disciplines also. Based on the interest and that potential athletes of in the district, so we will get few more academies like this. Any funding from the Khelo? Khelo India now, the scheme has, there's various schemes. Under accredited academy, the limit is up to 7 lakhs per annum. So which will be useful for the coach's salary. And even playing, example, if you want to have jerseys, kit and ball. So these kind of things we can utilize. There is a SOP. According to SOP, we have expenditure to be spent in so and so it's. So that will be given, and we have to follow that. So this will be useful for the coaching. Whether the Khelo India has any idea of promoting with the synthetic track? That is athletics game proposal. So now, as of now, it is asked. So it's in process. So we will, whatever is possible, 100%, sir will follow up, and sir has to, he's already spoken multiple times to our ministry and visited also. Whatever is possible, they will do. ಸರ್, ಒಂದು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರೆಸ್ ಅವ್ರು ಸ್ವಲ್ಪ ದಯವಿಟ್ಟು ಇದನ್ನ ಪ್ರಮೋಟ್ ಮಾಡಿ. ಈ ಒಂದು ಸ್ಟೆಪ್ ಏನು ಅಕಾಡೆಮಿ ಒಂದು ಸ್ಟಾರ್ಟ್ ಮಾಡ್ತೀವಿ, ದಟ್ ಇಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ದೇರ್ ಸೇ ಥರ್ಡ್, ಫೋರ್ತ್, ನೀವು ಹೇಳ್ದಂಗೆ ಸಿಂಥೆಟಿಕ್ಕು, ಬರೀ ಫುಟ್ಬಾಲ್ ಒಂದಲ್ಲ, ಅಥ್ಲೆಟಿಕ್ಸ್. ಇವಾಗ ನಿಮ್ಮ ತಾಲೂಕಲ್ಲೇ ಸುಮಾರು 6 ಜನ ಮಕ್ಕಳು ಅಂಡರ್ 14 ಶೂಟಿಂಗ್ ಕಾಂಪಿಟೇಷನ್ ರೆಡಿಯಾಗಿದ್ದಾರೆ. ಆ ಶೂಟಿಂಗ್ ಕಾಂಪಿಟೇಷನ್ ಮಾಡೋಕ್ಕೆ ಏನು ಜಾಸ್ತಿ ಏನು ಖರ್ಚಾಗಲ್ಲ ನಮ್ಗೆ. ಬಟ್ ನಿಮ್ಮ ಇಲ್ಲಿರೋ ತಾಲೂಕು ಮಕ್ಕಳು ಹಂಗಿದ್ರೆ ವಿ ಕ್ಯಾನ್ ಸ್ಟಾರ್ಟ್ ದಟ್ ಆಲ್ಸೋ. ದೇರ್ ಇಸ್ ಲಾಟ್ ಆಫ್ ಸ್ಪೇಸ್. ಪೆವಿಲಿಯನ್ ಹಿಂದೆ ಜಾಸ್ತಿ ಇದೆ, ವಿ ಕ್ಯಾನ್ ಡೂ ದೇರ್ ಆಲ್ಸೋ. ಇಲ್ಲಾಂದರೆ ಆ ಕಡೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕಡೆ ಇದೆ, ಅಲ್ಲೂ ಒಂದು ಚಿಕ್ಕದಾಗಿ ಮಾಡ್ಬೋದು. ಸೊ ದೇರ್ ಆರ್ ಲಾಟ್ ಆಫ್ ಆಪ್ಷನ್ಸ್. ಲೆಟ್ ಅಸ್ ಬಿ ಪಾಸಿಟಿವ್, ಲೆಟ್ ಅಸ್ ಟೇಕ್ ಎವ್ರಿಥಿಂಗ್ ಇನ್ ಅ ಪಾಸಿಟಿವ್ ವೇ. ನೀವೆಲ್ಲ ಸಹಕಾರ ಮಾಡಿದ್ರೆ ಎಲ್ಲೋ ಒಂದು ಹಂತಕ್ಕೆ ಹೋಗುತ್ತೆ. ನಾನು ಏನಕ್ಕೆ ನಿಮಗೆ ಒಂದೊಂದ್ಸತಿ ಪ್ರೆಸ್ ಅವ್ರನ್ನ ದಯವಿಟ್ಟು ಇಂಗ್ಲೀಷ್ ಪೇಪರ್ಗಳ ಹಾಕಿ ಅಂದಾಗ, ಡೆಲ್ಲಿಗೆ ಕಳ್ಸೋವಾಗ ನಮ್ಮ ಕನ್ನಡ ರೀಜನಲ್ ಪೇಪರ್ ಕಳಿಸಿದ್ರೇನೋ ಅವ್ರಿಗೆ ಅರ್ಥ ಆಗಲ್ಲ. ಡೆಲ್ಲಿ ಇಂಗ್ಲೀಷ್ ನ್ಯೂಸ್ ಪೇಪರಲ್ಲಿ ಹಾಕಿದ್ರೆ ಎಲ್ಲೋ ಒಂದು ಕಡೆ ವಿ ಕ್ಯಾನ್ ಟೆಲ್ ದೆಮ್ ಆಲ್ ದಿಸ್ ಪ್ರಮೋಷನ್ ಇಸ್ ಬೀಂಗ್ ಹ್ಯಾಪನಿಂಗ್, ಪಬ್ಲಿಕ್ ಈಸ್ ರೆಡಿ ಹೇಳಕ್ಕೆ ನಮಗೂ ಈಸಿ ಆಗುತ್ತೆ. ದಟ್ ಇಸ್ ಆಲ್, ಇನ್ನು ಬೇರೆ ಏನಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಜಿಮ್ಖಾನಾ ಗ್ರೌಂಡ್ ಅಂತ ಏನು ಬಹಳ ಫೇಮಸ್ ಆಗಿರೋ ಸ್ಟೇಡಿಯಂ KGF ಅಲ್ಲಿ ಸುಮಾರು 25-26 ವರ್ಷದಿಂದ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಅದನ್ನ ಯಾಕೆ ಓಪನ್ ಮಾಡಬಾರ್ದು ಅಂತ ನಾನು ಕೇಳಿದಾಗ ರೀಸನ್ ಏನು ಇರಲಿಲ್ಲ. ಯಾರು ಪಬ್ಲಿಕ್ ಯಾಕೆ ಕ್ಲೋಸ್ ಆಗಿದೆ ಏನು ಅಂತ ಗೊತ್ತಿಲ್ಲ. ಆಮೇಲೆ ಮೈನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ನಾನು ಡೆಲ್ಲಿಯಲ್ಲಿ ಮಿನಿಸ್ಟ್ರಿ ಆಫ್ ಮೈನ್ಸ್ ಜಾಯಿಂಟ್ ಸೆಕ್ರೆಟರಿ ಏನು ಇವಾಗ
ಎಫ್ಡಿ ಆಗಿದ್ದಾರೆ BGMLಗೆ. ಅವ್ರನ್ನ ಕೇಳಿದಾಗ ಸರ್ ಇಶ್ಯೂ ಏನೂ ಇಲ್ಲ ಸರ್, ಯಾರು ಅಪ್ರೋಚ್ ಮಾಡಿಲ್ಲ ನಮ್ಮನ್ನ ಇವತ್ತರೆಗೂ, ಯಾರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಪ್ರೋಚ್ ಮಾಡಿಲ್ಲ ಅಂದಾಗ ನಾವು ಒಂದು ಇನಿಷಿಯೇಟಿವ್ ತಗೊಂಡು ಇದನ್ನ ಓಪನ್ ಮಾಡ್ಸಕ್ಕೆ ಎಲ್ಲ ಪ್ರಯತ್ನ ಮಾಡಿವಿ. ಅದರಲ್ಲಿ KGF ಇಂದ ಪಬ್ಲಿಕ್ಕು, KGF ನೀವು ಪ್ರೆಸ್ಸು, ಮುಖಂಡರು ಎಲ್ಲರೂ ನಮಗೆ ಮಾಹಿತಿ ಕೊಟ್ಟರು. ಏನಂದ್ರೆ ಬಹಳ ಹಿಸ್ಟಾರಿಕ್ ಸ್ಟೇಡಿಯಂ ಇದು, 1885 ಅಲ್ಲಿ ಸ್ಟಾರ್ಟ್ ಆಗಿರೋದು ಅಂತ ಹೇಳಿದ್ರು. ಒಂದು ಮಾಹಿತಿ ನೆನ್ನೆನೂ ಸಿಕ್ತು ನನಗೆ, ಇಲ್ಲಿ ಬ್ರಿಟಿಷರ್ಸ್ ರೇಸ್ ಕೋರ್ಸ್ ಮಾಡಿದ್ರು, ಕುದುರೆ ರೇಸ್. ಏನು ಟರ್ಫ್ ಕ್ಲಬ್ ನಮ್ಮ ಬೆಂಗಳೂರಲ್ಲಿದೆ ಅಂತದ್ದು ಒಂದು ಇಲ್ಲಿತ್ತು. ಆಮೇಲೆ ಬ್ರಿಟಿಷರ್ಸ್ ಇಲ್ಲಿ ಪೋಲೋನು ಆಡ್ತಾ ಇದ್ದಾರೆ, ಕುದುರೆ ಮೇಲೆ ಕುತ್ಕೊಂಡು ಏನು ಅದನ್ನು ಆಡ್ತಾ ಇದ್ರು. ಮಾಹಿತಿ ಒಂದು ಹಿಸ್ಟಾರಿಕ್ ಇದಿದೆ. ಅದಕ್ಕಿಂತ ಜಾಸ್ತಿ ನಮಗೆ ಏನಂದ್ರೆ ಇಲ್ಲಿಂದ ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಪ್ಲೇಯರ್ಸ್ ಸೆಲೆಕ್ಟ್ ಆಗಿ ಆಡಿದ್ದಾರೆ. ಅದು ಒಂದು ಪ್ರತಿಷ್ಠೆ ನಮ್ಮ ಕೋಲಾರ ಜಿಲ್ಲೆಗೆ ಮತ್ತೆ KGF ತಾಲೂಕಿಗೆ ಹೇಳಕ್ ಇಷ್ಟಪಡ್ತೀನಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು 15-20 ದಿನ ಹಿಂದೆ ಬಂದಾಗ ಯಾವುದು ಮಕ್ಕಳು ಆಡ್ತಾ ಇದ್ದಾರೆ, ಸುಮಾರು ಒಂದು 200 ಜನ ಮಕ್ಕಳು, ಹೆಣ್ಣು ಮಕ್ಕಳು ಮತ್ತೆ ಗಂಡಸರು ಎಲ್ಲರೂ ಅಲ್ಲಿ ಫುಟ್ಬಾಲ್ ಆಡ್ತಾ ಇದ್ರು. ಜರ್ಸೀಸ್ ಹಾಕೊಂಡು, ಫುಟ್ಬಾಲ್ ಸ್ಟಡ್ಸ್ ಹಾಕೊಂಡು. ಅವಾಗ ಎಷ್ಟು ಪ್ಯಾಷನೇಟ್ ಫುಟ್ಬಾಲ್ ನಮ್ಮ KGF ತಾಲೂಕಲ್ಲಿ ಅಂತ ಗೊತ್ತಾಯ್ತು. ಅದ್ರ ಜೊತೆ ಏನಾಯ್ತು ಅಂದ್ರೆ ಸುಮಾರು ಒಂದು 25 ದಿನ ಹಿಂದೆ ನಾನು ಎಸ್ಟಿಮೇಟ್ಸ್ ಕಮಿಟಿಯಲ್ಲಿ ಒಂದು ಮೆಂಬರ್ ಆಗಿದ್ದೆ, ಪಾರ್ಲಿಮೆಂಟರಿ ಕಮಿಟೀಸ್ ಅಲ್ಲಿ ಎಸ್ಟಿಮೇಟ್ಸ್ ಕಮಿಟಿಯಲ್ಲಿ ಮೆಂಬರ್ ಆಗಿದ್ದೆ. ಅವತ್ತು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಬ್ಜೆಕ್ಟ್ ಇತ್ತು. ಅಲ್ಲಿ ಮಾತಾಡ್ತಾ ಇರುವಾಗ ಅವ್ರು ಏನ್ ಹೇಳಿದ್ರೆ, ಅಂಡರ್ ಖೇಲೋ ಇಂಡಿಯಾ ಸ್ಕೀಮ್ ಎವ್ರಿ ಡಿಸ್ಟ್ರಿಕ್ಟ್ ಹ್ಯಾಸ್ ಅ ಸೆಂಟರ್ ಅಂತ ಹೇಳ್ತಾರೆ. ನಾನು ಹೇಳಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಿದೆಯಪ್ಪ, ನನಗೆ ಗೊತ್ತಿಲ್ಲದೆ ಖೇಲೋ ಇಂಡಿಯಾ ಸೆಂಟರ್ ಎಲ್ಲಿ ಮಾಡಿದ್ದೀರಾ ಅಂತ ಹೇಳಿ ಮಾಹಿತಿ ಕೊಟ್ಟರು. ಅದು ಏನೋ ಉಪಯೋಗ ಆಗದೆ ಇರೋ ಜಾಗದಲ್ಲಿ ಏನೋ ಮಾಡಿದ್ದಾರೆ. ಬಟ್ ಅವತ್ತೇನಂದ್ರೆ ಅಲ್ಲಿ ಒಂದು ಹೊಸ ಸ್ಕೀಮು ಇದೆ, ಹಳೆ ಸ್ಟೇಡಿಯಮ್ಸ್ ಎಕ್ಸಿಸ್ಟಿಂಗ್ ಸ್ಟೇಡಿಯಮ್ಸ್ ರಿಪೇರ್ಸ್ ಅಂಡ್ ರೆನೋವೇಷನ್ಸ್ ಮಾಡ್ಬೋದು ಅಂತ ಒಂದು ಮಾಹಿತಿ ಬಂತು. ಅವತ್ತು ನಾನು ಕೇಳಿದೆ, KGF ಅಲ್ಲಿ ಸುಮಾರು 4-5 ಸ್ಟೇಡಿಯಮ್ಸ್ ಇದೆ, ಯಾಕೆ ಇದನ್ನ ರಿಪೇರ್ಸ್ ಅಂಡ್ ರೆನೋವೇಷನ್ ಸ್ಕೀಮ್ ಅಲ್ಲಿ ನೀವು ಏನು ಇಟ್ಕೊಂಡಿದ್ದೀರೋ ಯಾಕೆ KGF ಅಲ್ಲಿ ಮಾಡಬಾರ್ದು ಅಂತ ಹೇಳಿದಾಗ, ಅಷ್ಟೊತ್ತಿಗೆ ಇಲ್ಲಿ ವರ್ಕ್ ಸ್ಟಾರ್ಟ್ ಆಗಿತ್ತು. ಬೆಮೆಲ್ ಅವ್ರನ್ನ ಕೇಳಿ ನಾನು ಮಿಷನರೀಸ್ ಎಲ್ಲ ತಗೊಂಡು ಇಲ್ಲೆಲ್ಲ ಕ್ಲೀನ್ ಮಾಡಿಸಿದ್ದೆ. ಅಷ್ಟೊತ್ತಿಗೆ ಈ ಮೀಟಿಂಗ್ ಆಗಿದ ತಕ್ಷಣ ಖೇಲೋ ಇಂಡಿಯಾ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇಂದ ಅವರು ನಮ್ಮ ಪ್ರದೀಪ್ ನಾಯ್ಡು ಕಳಿಸಿದ್ದಾರೆ. ಪ್ರದೀಪ್ ನಾಯ್ಡು ನೋಡಿದ್ದಾರೆ. ಪ್ರದೀಪ್ ನಾಯ್ಡು KGFಗೆ ಬಹಳ ಹಿಂದಿನ ಸಂಬಂಧ ಇದೆ. 2022 ಅಲ್ಲಿ ಬೆಮೆಲ್ ಸ್ಟೇಡಿಯಂನ ಬಾಡಿಗೆಗೆ ತಗೊಂಡು, ನಾಟ್ ಥ್ರೂ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ನಾಟ್ ಥ್ರೂ ಖೇಲೋ ಇಂಡಿಯಾ, ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಕರೆಕ್ಟ್ ಅಪ್ಪ? ಅವ್ರು ಏನಕ್ಕೆ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಪ್ರೋಗ್ರಾಮ್ ಮಾಡಿದ್ದಾರೆ ಅಂದ್ರೆ, ಈ ಭಾಗದಿಂದ ಯುವಕರು ಹೆಂಗೆ ಸ್ಪೋರ್ಟ್ಸ್ಗೆ ಹೆಂಗೆ, ವಾಟ್ ಇಸ್ ದ ರೀಸನ್ ಫಾರ್ ದೆಮ್ ಟು ಗೆಟ್ ಸೆಲೆಕ್ಟೆಡ್ ಅಂತ ಒಂದು ಮಾಡಿದಾಗ, muscle structure, stone structure, the body structure, everything is good for athletics or football ಅಂತ ಅವರು ಒಂದು ಮಾಹಿತಿ ಬಂತು. ಸೊ ಇವೆಲ್ಲ ಒಂದು 4-5 ವರ್ಷದಿಂದ ಇವ್ರಿಗೂ KGF ಬಗ್ಗೆ ಮಾಹಿತಿ ಇರೋದಕ್ಕೆ ಇವ್ರನ್ನೇ ಕಳಿಸಿದ್ದಾರೆ ನಮಗೆ. ಸೊ ಅವರು ಇವಾಗ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮತ್ತೆ ಖೇಲೋ ಇಂಡಿಯಾ ಇಂದ ನಮ್ಮ ಜಿಮ್ಖಾನ ಗ್ರೌಂಡ್ ನ ಏನು ಒಂದು ಮಲ್ಟಿಪರ್ಪಸ್ ಕ್ಲಸ್ಟರ್ ಪ್ರಪೋಸಲ್ ಅಂತ ಒಂದು ಖೇಲೋ ಇಂಡಿಯಾಗೆ ಒಂದು ಲೆಟರ್ ಕೊಟ್ಟಿದ್ದೀನಿ ನಾನು. ಮಲ್ಟಿ ಪರ್ಪಸ್ ಸ್ಪೋರ್ಟ್ಸ್ ಕ್ಲಸ್ಟರ್. ಸೊ ಫುಟ್ಬಾಲ್ ವಿಲ್ ಬಿ ದೇರ್, ಅಥ್ಲೆಟಿಕ್ಸ್ ಟ್ರ್ಯಾಕು ಮಾಡ್ತಾರೆ ಇಲ್ಲಿ, ಇನ್ಕ್ಲೂಡಿಂಗ್ ಲಾಂಗ್ ಜಂಪ್, ಹೈ ಜಂಪ್, ಜಾವ್ಲಿನ್ ಥ್ರೋ ಅಂತದ್ದು. ಸೊ ಮಲ್ಟಿಪರ್ಪಸ್ ಸ್ಪೋರ್ಟ್ಸ್ ಕ್ಲಸ್ಟರ್ ಮಾಡಬೇಕು
ಪ್ರಪೋಸಲ್ ಕೊಟ್ಟಿದ್ದೀನಿ ನಾನು. ಆಸ್ ಎ MP ಐ ಹ್ಯಾವ್ ಗಿವನ್ ಅ ಲೆಟರ್ ಟು ದ ED ಖೇಲೋ ಇಂಡಿಯಾ ಆರ್ಗನೈಸೇಷನ್. ಆಮೇಲೆ ಇದೆಲ್ಲ ಆಗಿದ್ದಕ್ಕೆ ನಾವು ಏನಂತ ನಾವು ಮೇನ್ ದಿಸ್ ಒನ್ ಇಸ್ KGF ಏನು ಗ್ಲೋರಿ ಇತ್ತು, ಬಂಗಾರದ ಗಣಿ ಅಂತಿತ್ತು, ಅದ್ರ ಜೊತೆ ಬಂಗಾರದ ಗಣಿ ಜೊತೆ ಸ್ಪೋರ್ಟ್ಸ್ದು ಇತ್ತು. ಇವೆಲ್ಲ ಹಿಂದೆ ಈ ನಿಟ್ಟಿನಲ್ಲಿ ಏನು ಒಂದು ಮಾಡ್ಕೊಂಡು ಹೋಗಿದ್ರು KGF ಹೆಸರು ಮಾಡ್ಕೊಂಡಿದ್ದೆ. ಬಂಗಾರದ ಗಣಿ ತೆಗಿಯಕ್ಕೆ ಮತ್ತೆ ಅದು ಏನೇನೋ ನಿಮಗೂ ಪ್ರಾಬ್ಲಮ್ಸ್ ಇದೆ, ಏನೇನಂತ ನಿಮಗೂ ಗೊತ್ತಿದೆ. ಅದ್ರ ಬದಲು ಈಗ ನಮ್ಮ ಯುವಕರಿಗೆ ಎಲ್ಲೋ ಒಂದು ಕಡೆ ಈ ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಇವೆಲ್ಲ ಮಾಡ್ಬೋದು ಅಂತ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ಕೊ ಬರ್ತಾ ಇದ್ದೀನಿ. ಅದ್ರ ಜೊತೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮತ್ತೆ ಖೇಲೋ ಇಂಡಿಯಾ ಅವರು ಇಬ್ರು ನಮಗೆ ಒಳ್ಳೆ ಕೋಆಪರೇಷನ್ ಕೊಡ್ತಾ ಇದ್ದಾರೆ. ಇಷ್ಟು ಒಂದು ಭಾಗ. ಆಮೇಲೆ ಏನು SP ಸಾಹೇಬ್ರು ಒಂದು ಟೂರ್ನಮೆಂಟ್ ಮಾಡಬೇಕು ಅಂತ ಹೇಳಿದ್ರು, ಅದು ಡೀಟೇಲ್ಸ್ USP ಸಾಹೇಬ್ರು ಕೊಡ್ತಾರೆ. ನಮ್ಮ ಮೇನ್ ಆದ್ಯತೆ ಏನಂದ್ರೆ ಇವಾಗ ಸದ್ಯಕ್ಕೆ ಈ ಸ್ಟೇಡಿಯಂನ ಓಪನ್ ಮಾಡಿ ಯುವಕರಿಗೆ ಎಲ್ಲರಿಗೂ ಟು ಗಿವ್ ಇಟ್ ಬ್ಯಾಕ್ ಟು ದ ಸೊಸೈಟಿ. ಏನು BGML ಓಪನ್ ಮಾಡಬೇಕು ಅಂತ ಏನ್ ಅನ್ಕೊಂಡಿದ್ರು, ಏನ್ 25 ವರ್ಷ ಆಗಿಲ್ಲ, ಅದು ಎಲ್ಲ ಸಹಕಾರದಿಂದ BGML ಅಫಿಷಿಯಲ್ಸ್ ಇಂದ ನನ್ನ ಪಾತ್ರನೂ ಏನಿದೆಯೋ ನಿಮಗೆ ಅಷ್ಟು ಅರ್ಥ ಆಗಿರುತ್ತೆ. ಇಷ್ಟು ನಾನು ಮಾಡ್ಬೇಕಾಗಿದೆ, ನಾನು ಮಾಡಿದ್ದು. ಅದ್ರ ಜೊತೆ ನಿಮ್ಮ ಸಹಕಾರ, KGF ಜನತೆ ಸಹಕಾರನೂ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಟ್ ವಿಲ್ ಬಿ ವೆರಿ ನೈಸ್ ಆನ್ 27 KGF ಅಲ್ಲಿ ಇರೋ ಜನತೆ ಏನು ಸ್ವಲ್ಪ ವಯಸ್ಸಾಗಿರೋರು ಇಲ್ಲಿ ಏನೇನ್ ಪ್ರೋಗ್ರಾಮ್ಸ್ ಆಗಿರ್ತಾರೆ ಎಲ್ಲ ನೋಡಿರ್ತಾರೆ. ಇದನ್ನೆಲ್ಲ ವಾಪಸ್ಸು ಕಾಣಬೇಕಂದ್ರೆ ಅವರು ಬಂದು ಈ ಪ್ರೋಗ್ರಾಮ್ ಅಲ್ಲಿ 27ನೇ ತಾರೀಕು ಏನು ಆಂಟಿ ಡ್ರಗ್ ವೀಕ್ ಅಂತಿದೆ, ಅವತ್ತೇನು ಒಂದು ಯುವಕರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಸಂದೇಶ ಕಳಿಸ್ಬೇಕು. ಅದನ್ನ ಥ್ರೂ ಸ್ಪೋರ್ಟ್ಸ್ ಮುಖಾಂತರ ಕಳಿಸಿದ್ರೆ ಒಳ್ಳೇದು ಅಂತ ಏನೋ ಒಂದು ಮಾಹಿತಿ ಕೊಟ್ಟರು SP ಸಾಹೇಬ್ರು. ಅಷ್ಟೊತ್ತಿಗೆ ನಾವು ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಅದರ ವಿಚಾರ ಏನು ಟೂರ್ನಮೆಂಟ್ ವಿಚಾರ DYSP ಸಾಹೇಬ್ರು ಮಾತಾಡ್ತಾರೆ. ಇನ್ನು ಖೇಲೋ ಇಂಡಿಯಾ ಪ್ರಕಾರ ಇನ್ನು ಬೇರೆ ಏನಿದೆ ಡೀಟೇಲ್ಸ್ ಅದು ನಮ್ಮ ಪ್ರದೀಪ್ ನಾಯ್ಡು ಅವರು ಹೇಳ್ತಾರೆ. ಬಟ್ ಒಂದು ನನಗೆ ಹೇಳಕ್ ಇಷ್ಟಪಡ್ತೀನಿ, ಯುವಕರು ಬರೀ KGF ತಾಲೂಕಿನಲ್ಲಿ ಇಡೀ ಕೋಲಾರ ಜಿಲ್ಲೆಯವರು ದಯವಿಟ್ಟು ಈ ಜಾಗ ಉಪಯೋಗಿಸ್ಕೊಳ್ಳಿ. ಇವತ್ತಿಲ್ಲ ಅಂದ್ರೆ ಇನ್ನೊಂದು 2-3 ತಿಂಗಳಲ್ಲಿ ಖೇಲೋ ಇಂಡಿಯಾ ಅವರು ಏನು ಮಲ್ಟಿ ಸ್ಪೋರ್ಟ್ಸ್ ಕ್ಲಸ್ಟರ್ ಅಂತಿದೆ ಅದಂತೂ ಗ್ಯಾರಂಟಿ ಓಪನ್ ಮಾಡಿಸಿರ್ತೀವಿ. ನಿಮ್ಮ ಸಹಕಾರ ಇರಬೇಕು. ನಿಮ್ಮ ಮಾಧ್ಯಮ ಮಿತ್ರರು ಪಬ್ಲಿಕ್ದು ಎಲ್ಲಾರ್ದು ಸಹಕಾರ ಇರಬೇಕು ಅಂತ ಹೇಳ್ತೀನಿ. இது போன்ற முக்கிய செய்திகளை தெரிந்து கொள்ள RTVK GF நியூஸ் சேனலை லைக் அண்ட் சப்ஸ்கிரைப் செய்து கொள்ளுங்கள்.